ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು HD ಜಯರಾಮ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯಿಂದ ಈ ಪತ್ರಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಏನು ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಲ್ಬೇಕಾದಂತ ಕೇಂದ್ರ ಸರ್ಕಾರ ಆ ಹೋರಾಟವನ್ನ ದಮನ ಮಾಡೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಖಂಡನೀಯ. ಏನು ಇವತ್ತು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಏನು ಅವರ ಹಕ್ಕಿಗೋಸ್ಕರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಕ್ಕಂಥ ಎಕ್ಸಾಮ್ನ ಬರೀಲಿಕ್ಕೆ ನೀವು ಮಾಡಿರ್ತಕ್ಕಂಥ ಲೋಪವನ್ನು ಎತ್ತಿಡ್ದು ನೀವು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಇಲಾಖೆಯಿಂದ ಲೀಕ್ ಆಗಿ ನೀವು ಅಧಿಕಾರಕ್ಕೆ ಬಂದಾಗಿಂದನೂ ಹಲವಾರು ಬಾರಿ ಸುಮಾರು ಸಾರಿ ಈ ಥರದ ಪ್ರಶ್ನೆ ಪತ್ರಿಕೆ ಲೀಕನ್ನು ಜನಸಾಮಾನ್ಯರು ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಗದಾಪ್ರಹಾರ ಆಗ್ತಾಯಿದೆ. ಯಾಕೆಂದರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಯಾರೋ ಕಳ್ಳ ಸುಳ್ಳರು ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿ CET ಬರೆಯೋಂಥ ನೀಟನ್ನು ಬರೆಯುವಂಥ ವ್ಯವಸ್ಥೆಯನ್ನು ಖಂಡಿಸಿ ಈ ಹೋರಾಟವನ್ನು ಮಾಡ್ತಾರೆ. ಅಂಥವ್ರ ಮೇಲೆ ಭಾಳ ಅನಾವಶ್ಯವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೆ ಕ್ರೂರರ ರೀತಿ ನಡೆದಿರ್ತಕ್ಕಂಥದ್ದು, ಪೊಲೀಸರ ಜೊತೆಗೆ ಮಧ್ಯ ಗೂಂಡಗಳು ಕೂಡ ಸೇರ್ಕೊಂಡಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಈ ಕೂಡಲೇ ಏನು ಶಿಕ್ಷಣ ಇಲಾಖೆ ಮಂತ್ರಿ ಪ್ರಧಾನಿ ಇದ್ದರು ಅವರು ರಾಜೀನಾಮೆಯನ್ನು ನೀಡಬೇಕು. ಪ್ರಧಾನಿ ಕೂಡ ಇದ್ರ ಬಗ್ಗೆ ಕ್ಷಮೆಯನ್ನು ಕೋರಬೇಕು. ಇವತ್ತು ಏನು ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು. ಈಗ ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಲೀಕ್ ಎಲ್ಲಿಂದ ಆಗ್ತಾಯಿದೆ, ಅದು ಯಾಕೆ ಆಗ್ತಾಯಿದೆ, ಯಾರ ಹಿಂಬಾಲಕರನ್ನ ಹಿತೈಷಿಗೋಸ್ಕರ ಅವರ ಫಾಲೋವರ್ಗಳನ್ನ ಫಾಲೋ ಮಾಡೋಕ್ಕೋಸ್ಕರ ಅವ್ರನ್ನ ಬೆಳವಣಿಗೆ ಮಾಡಿಸೋಕ್ಕೋಸ್ಕರ ಇಂಥ ಪರೀಕ್ಷೆ ನೀಟಿನ ಪ್ರಶ್ನೆ ಪತ್ರಿಕೆಯನ್ನು ಕದ್ದು ಮಾರಾಟ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಲ್ಲಬೇಕಾದಂಥ ಸರ್ಕಾರಗಳು ವಿದ್ಯಾರ್ಥಿಗಳನ್ನೇ ದಮನ ಮಾಡಿಕೊಡ್ತಾವ್ರೆ. ಯಾಕೆಂದರೆ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ. ಅಂಥವ್ರ ಮೇಲೆ ಕಷ್ಟಪಟ್ಟು ಓದಿರ್ತಂಥವ್ರ ಮೇಲೆ ನೀವು ಭಾಳ ಪೊಲೀಸ್ ಲಾಠಿ ರುಚಿ ಮತ್ತು ಹಲವಾರು ಗೂಂಡಗಳನ್ನ ಹಲ್ಲೆ ಮಾಡುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಖಂಡನೀಯ. ಈ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ಏನು ಶಿಕ್ಷಣ ಇಲಾಖೆ ಮಂತ್ರಿ ರಾಜೀನಾಮೆಯನ್ನು ನೀಡೋದ್ರ ಮುಖಾಂತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ನಮ್ಮ ಮನವಿಯನ್ನು ಹೇಳ್ತಾ ಇದ್ದೀವಿ.